ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಜೂನ್ 25. ಮೈಸೂರಿನ ಗೋಕುಲಂ 3ನೇ ಹಂತದ ಮೈಸೂರು 1 ಪಕ್ಕದಲ್ಲಿರುವ ಸಾಂಸ್ಕೃತಿಕ ಭವನದಲ್ಲಿ ಎಸ್ಬಿಎಂ ಮಂಜು ಸ್ನೇಹ ಬಳಗ ವತಿಯಿಂದ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಹಾಗೂ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾದ ಎಸ್ಬಿಎಂ ಮಂಜು ರವರ ಹುಟ್ಟುಹಬ್ಬದ ಅಂಗವಾಗಿ ಹಿರಿಯ ನಾಗರಿಕರಿಗೆ ಗೌರವ ಸಮರ್ಪಣೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸ್ವರ್ಣ ನರಸಿಂಹ ದತ್ತಸಾಹಿ ಪೀಠಿಕಾ ಸೇವಾ ಟ್ರಸ್ಟ್ನ ಪರಮಪೂಜ್ಯ ಅರ್ಜುನ ಅವಧೂತ ಗುರು ಮಹಾರಾಜರು, ಮೈಸೂರು ಮಹಾನಗರ ಪಾಲಿಕೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಶ್ರೀಮತಿ ಕೆಜೆ ಸಿಂಧು, ಭಾರತೀಯ ಜನತಾ ಪಾರ್ಟಿಯ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ದಿನೇಶ್ ಗೌಡ, ಜಗದೀಶ್, ಹುಟ್ಟುಹಬ್ಬ ಆಚರಿಸಿಕೊಂಡ ಎಸ್ಪಿಎಂ ಮಂಜು ರವರು ಸೇರಿದಂತೆ ಸ್ನೇಹ ಬಳಗದ ಸದಸ್ಯರು, ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಸುಪ್ರೀತಾ ಅವರು ಕೇಶವ ರವರ ಸುಪುತ್ರಿ, ಕವನ ಕುಮಾರ್ ಅವರ ಸುಪುತ್ರಿ, ಕೀರ್ತನ ಎನ್ ನಾಗರ ರಾಜಣ್ಣವರ ಮೊಮ್ಮಗಳು, ಲಿಖಿತಾ ಆರ್ ರವೀಂದ್ರರವರ ಸುಪುತ್ರಿ, ಶಿವರಂಜನಿ ಎನ್ ನಟರಾಜ್ ಅವರ ಸುಪುತ್ರಿ, ಮಹೇಶ್ವರಿ ಎಂ ಮಾಧುರವರ ಸುಪುತ್ರಿ. ಇವರು ಐರನ್ ಮಾಡಿ ಕೆಲಸವನ್ನ ಮಾಡ್ತಾರೆ. ಅವ್ರ ಮಗಳು ನಿಜವಾಗ್ಲೂ 515 ತಗೊಂಡ್ರೆ ಬಹಳ ಖುಷಿ ಆಯ್ತು. ಚಪ್ಪಾಳೆ. ವಿದ್ಯೆ ಯಾರ ಸೊತ್ತು ಅಲ್ಲ, ಕಷ್ಟಪಟ್ಟು ಗಳಿಸುವ ಈ ಮಕ್ಕಳ ಸೊತ್ತು. ಹಾಗಾಗಿ ಮಕ್ಕಳಿಗೆಲ್ಲ ಒಂದು ಜೋರಾದ ಚಪ್ಪಾಳೆ. ಸಾಮಾನ್ಯವಾಗಿ ಕೆಲವೊಂದು ಕಾರ್ಯಕ್ರಮಗಳಿಗೆ ನಾವು ಬರುವಂಥದ್ದು ಕಡಿಮೆ. ನಮ್ಮ ದೃಷ್ಟಿಕೋನ ಒಂದೇ, ಅದು ಭಾರತ ದೇಶದಲ್ಲಿ ಸಂಸ್ಕೃತಿ ಉಳಿಬೇಕು, ಧರ್ಮ ಉಳಿಬೇಕು, ಸನಾತನ ಧರ್ಮ ಎತ್ತಿ ಹಿಡಿಬೇಕು ಅನ್ನುವಂಥ ಒಂದೇ ಮನೋಭಾವದಲ್ಲಿ ನಾವು ಆಧ್ಯಾತ್ಮವನ್ನು ಜೀವನಕ್ಕೆ ಕಾಲಿಟ್ಟಂಥದ್ದು. ಆದರೆ ಇವತ್ತಿನ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದಂಥ ಒಂದು ಘಟನೆ. ಎಸ್ಬಿಎಂ ಮಂಜು, ಎಸ್ಬಿಎಂ ಅನ್ನುವಂಥ ಅರ್ಥ ಯಾರು ಏನು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಇವತ್ತು ಈ ವೇದಿಕೆಯಲ್ಲಿ ಎಸ್ಬಿಎಂ ಅಂದರೆ ಅದಕ್ಕೊಂದು ಪದವನ್ನು ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಎಸ್ಬಿಎಂ ಅಂದರೆ ಸೇವಾ ಮನೋಭಾವಿ ಮಂಜು. ಸುಸಂಸ್ಕೃತವಾದಂಥ ನಾಡು, ಪರಂಪರೆಯುಕ್ತವಾದಂಥ ನಾಡು. ಭಾರತ ದೇಶವನ್ನು ಸ್ವಾಮಿ ವಿವೇಕಾನಂದರು ಕನಸನ್ನು ಕಟ್ಟರು, ಇಡೀ ವಿಶ್ವಕ್ಕೆ ವಿಶ್ವಗುರು ಆಗತ್ತೆ ಈ ಭಾರತ ದೇಶ ಅಂತ. ಅದೇ ಮಾದರಿಯಲ್ಲಿ ನಾವು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಇಡೀ ಭಾರತ ದೇಶಕ್ಕೆ ಬಂಗಾರದ ಕಳಶ ಅಂತಂದ್ರೆ ಅದು ನಮ್ಮ ಮೈಸೂರು ನಗರ ಮಾತ್ರ. ಇಂಥ ಒಂದು ನಗರದಲ್ಲಿ ನಾವು ಹುಟ್ಟಿರತಕ್ಕಂಥದ್ದೇ ಒಂದು ಪುಣ್ಯಕರವಾದಂಥ ಒಂದು ಸ್ಮರಣೆ. ಒಂದು ಕಾರ್ಯಕ್ರಮಕ್ಕೆ ನಾನು ಹೋದಾಗ ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇದ್ದೆ. ಭಾಷಣ ಮಾಡುವಾಗ ಕೇಳಿದ್ರು, ಎಲೆಕ್ಷನ್ ಸಮಯ ಅದು. ಹಿಂಗೆ ಮುಂದೆ ಕೂತಿರೋರೊಬ್ರು ಎದ್ದು ನಿಂತ್ಕೊಂಡು ಕೇಳಿದ್ರು, ಗುರುಗಳೇ ಒಂದು ಸಣ್ಣ ಪ್ರಶ್ನೆ ಇದೆ ನಿಮ್ಮಲ್ಲಿ, ಹೇಳಿ ನೀವು ಯಾವ ಪಕ್ಷಕ್ಕೆ ಸೇರ್ತೀರಿ ಅಂತ. ನಾವು ಅವ್ರಿಗೆ ನೇರವಾಗಿ ಉತ್ತರ ಕೊಟ್ವಿ, ನಾವು BJP ಪಕ್ಷಕ್ಕೆ ಸೇರ್ತೀವಿ. ಇನ್ನು ಪಕ್ಕದಲ್ಲಿದ್ದವರು ಮತ್ತೊಬ್ಬರೆಲ್ಲ ಕೆಲವೊಂದು ವಿಚಾರಗಳನ್ನು ಇದು ಮಾಡಿಬಿಟ್ರು. ಏನಂತ ಅಂದರೆ, ನಿಮಗೆ ಪಕ್ಷಾತೀತವಾಗಿರಬೇಕು ಗುರುಗಳಾಗಿ, ನಿಮಗೆ ಯಾವ ಪಕ್ಷನೂ ಬರೋದಿಲ್ಲ, ನಿಮಗೆಲ್ಲರೂ ಒಂದೇ, ಎಲ್ಲರೂ ಮಕ್ಕಳೇ ಅಂತಂದ್ರು. ನಾನು ಅವರಲ್ಲಿ ವಾಪಸ್ ಕೇಳಿದೆ, BJP ಅಂದರೆ ಏನಪ್ಪ ನಿನ್ನ ಅರ್ಥದಲ್ಲಿ? ಅವ್ರು ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ. ನಾನು ಹೇಳಿದೆ, ನನ್ನ ಅರ್ಥದಲ್ಲಿ ಆಧ್ಯಾತ್ಮದಲ್ಲಿ BJP ಅಂದರೆ ಭಜನೆ, ಜಪ, ಪೂಜೆ ಅಂತ ಅಷ್ಟೇಪ್ಪ. ನಮಗೆ ಯಾವುದೇ ರೀತಿಯಾದಂಥ ಆಧ್ಯಾತ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೆ. ಅದು ರಾಜಕಾರಣಿಯಾಗಿದ್ದರು, ಅದು ವೈದ್ಯನಾಗಿದ್ದರು, ಅದು ಕೃಷಿಕನಾಗಿದ್ದರು, ಅದು ಪೊಲೀಸ್ ಇಲಾಖೆಯಲ್ಲಿದ್ದರು, ಅಥವಾ ಗಣ್ಯಾತಿ ನಮ್ಮ DC ವರ್ಗದಲ್ಲಿದ್ದರು, ಇನ್ನೊಂದು ವರ್ಗದಲ್ಲಿದ್ದರು, ಮತ್ತೊಂದು ವರ್ಗದಲ್ಲಿದ್ದರು. ಭಗವಂತ ಅಧ್ಯಾತ್ಮ ಅನ್ನೋದು ತಂದೆ ತಾಯಿರು ಹೆಂಗೆ ಬದಲಾಗೋದು ಜೀವನದಲ್ಲಿ, ಹಾಗೆ ಅಧ್ಯಾತ್ಮ ಅನ್ನೋದು ಯಾರ ಜೀವನದಲ್ಲೂ ಬದಲಾಗಿರ್ತಕ್ಕಂಥದ್ದು. ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಮತ್ತು ಮುಂದಿನ ಲೈಫಲ್ಲಿ ಅಚೀವ್ಮೆಂಟ್ಸ್ಗೆಲ್ಲ ಸಹಕಾರ ಆಗತ್ತೆ ಅಂತ ನಾನು ಭಾವಿಸ್ತೀನಿ.
ಇವತ್ತು ಏನು ನಮ್ಮ ಸ್ನೇಹಿತರಾದ SP ಮಂಜು ಅವರು ಹುಟ್ಟುಹಬ್ಬಕ್ಕೆ ಇವತ್ತು ಒಂದು ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಹುಟ್ಟುಹಬ್ಬದ ಪರವಾಗಿ ಅವರಿಗೆ ಮೊದಲನೇದಾಗಿ ಶುಭಾಶಯನ ಕೋರ್ತಾ ಇದ್ದೀನಿ. SPM ಮತ್ತು ಸ್ನೇಹ ಬಳಗವನ್ನ ನಮ್ಮ ಸ್ನೇಹಿತರು ಉದ್ಘಾಟನೆಯನ್ನ ಮಾಡಿದ ಮೇಲೆ ನಾವು ಚಿಕ್ಕದಾಗಿ ಫಸ್ಟ್ ಒಂದು ನಮ್ಮ ಆಫೀಸ್ನಲ್ಲೇ SLC PUC ಮಕ್ಕಳುಗಳಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ತದನಂತರ ನಾವು ಯಾಕೆ ಹಿರಿಕರನ್ನ ನಾವು ಗೌರವಿಸಬಾರ್ದು ಅಂತ ಹೇಳಿ ಕೇವಲ ಒಂದು 15-20 ಜನನ ಹಿರಿಯರನ್ನ ಕರೆದು ಸನ್ಮಾನ ಮಾಡುವಂತ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ನಾವು ಹಾಗೆ ಬರ್ತಾ 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 ನಾನು ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಆಗಿದ್ದೆ. ತಮ್ಗೆ ಗೊತ್ತಿರಬೇಕು ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ, ಅಲ್ಲಿ ಅಧ್ಯಕ್ಷ ಆಗಿ ಪ್ರೆಸಿಡೆಂಟ್ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮ ಹಿರಿಯರು ಪ್ರತಿ ವರ್ಷ, ಇವತ್ತು 117 ವರ್ಷ ಆಗಿದೆ, 117 ಜನಕ್ಕೆ ಪ್ರತಿ ವರ್ಷ ಸನ್ಮಾನ ಮಾಡ್ತೀವಿ. ಬರೋ ವರ್ಷ 115 ಜನ ಆಗ್ತಾರೆ, 115 ಜನಕ್ಕೆ ಸನ್ಮಾನ ಮಾಡ್ತೀವಿ. ಹಾಗೆ ಹಿರಿಯ ನಾಗರಿಕರಿಗೆ ಮಾಡುವ ಜೊತೆಗೆ ಹಾಗೆ SLC PUC ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಮಕ್ಕಳುಗಳನ್ನು ಸನ್ಮಾನ ಮಾಡ್ಕೊಂಡು ಬರ್ತಾ ಇರೋದನ್ನ ನಾನು ನೋಡ್ತಾ ಇದ್ದೆ. ಅದರ ಪ್ರೇರಕವಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ನಾನು ಇಲ್ಲಿ ಹಲವಾರು ಬಾರಿ ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನಿ. ಫಸ್ಟು ಪಾಂಪ್ಲೆಟ್ ಹಾಕಿ ಮನೆಗಳಿಗೆ ಹಿಂಗೆ ನೀವು ಹಿರಿಯ ನಾಗರಿಕರು ನನಗೆ ಹೆಸರನ್ನ ಕೊಡಿ, ನಾವು ನಿಮ್ಗೆ ಸನ್ಮಾನ ಮಾಡಬೇಕು ಅಂತ ಅಂದಾಗ ಕೆಲವರು ಕೊಡ್ತಾ ಇದ್ರು, ಕೆಲವರು ಕೊಡ್ತಾ ಇರಲಿಲ್ಲ. ಆಮೇಲೆ ನಾನು ಎಲ್ಲ ವಾರ್ಡ್ ಬಳಿಗೆ ರೌಂಡ್ ಹಾಕ್ತೀನಲ್ಲ, ರೌಂಡ್ ಹಾಕ್ದಾಗ ಯಾರ್ಯಾರು ಸಿಗ್ತಾರೆ ಅವ್ರ ಹೆಸರುಗಳನ್ನ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಆಮೇಲೆ ನಿಮ್ಗೆ ಗೊತ್ತಿರಬೇಕು, ಯಾರು ನೋಡಿದ್ರು ಅಂತ ಸ್ವಲ್ಪ ಫ್ಲೆಕ್ಸ್ಗಳನ್ನ ಹಾಕಿದ್ದೀನಿ. ಯಾರೋ ನೋಡಿದ್ದೀರಾ? ಫ್ಲೆಕ್ಸ್ಗಳನ್ನ ಸಹ ಹಾಕಿದ್ದೀನಿ. ಯಾಕೆ ನೋಡಿದ್ದೀರಲ್ಲ, ಫ್ಲೆಕ್ಸ್ಗಳನ್ನ ಸಹ ಹಾಕಿದ್ದೀನಿ. ಏನಕ್ಕೆ ಅಂತ ಅಂದ್ರೆ ಇವರು ಮುಜುಗರ ಇಲ್ಲ. ಈಗ ನಮ್ಮ ತಾಯಿ ವಯಸ್ಸಾಗಿದ್ದಾರೆ, ಅವ್ರಿಗೆ ಒಂದು ಸನ್ಮಾನವನ್ನ ಮಾಡಿದಾಗ ಅವ್ರು ಖುಷಿ ಆಗ್ತಾರೆ. ಈ ರಾಜಕಾರಣಿಗಳಿಗೆ ಸನ್ಮಾನ ಮಾಡೋದು ಅದು ಕಾಮನ್ ಅಲ್ವಾ ಡಾಕ್ಟರ್? ಸತ್ಯ ತಾನೆ? ರಾಜಕಾರಣಿಗೆ ನಮಗೇನೆ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ, ಈಗ ರಾಜಕಾರಣದಲ್ಲಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ನಾವು ರಾಜಕಾರಣಿಗಳ ಸಮಸ್ಯೆ ಏನು ಅಂತಂದ್ರೆ ನಾವು ದುಡ್ಡು ಕೊಟ್ರೆ ಸ್ಟೇಜು ಸತ್ಯ, ಆದ್ರೂ ನಾವೇನೋ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ರೆ ಸ್ವಲ್ಪ ದೊಡ್ಡಾರ, ಕಡಿಮೆ ದುಡ್ಡು ಕೊಟ್ರೆ ಚಿಕ್ಕಾರ, ಈ ತರ ವ್ಯವಸ್ಥೆ ಇವತ್ತು ರಾಜಕಾರಣ. ಆದ್ರೆ ಇವತ್ತು ವೇದಿಕೆ ಬಂದಾಗ ಅವ್ರನ್ನ ಒಂದು ಹಿರಿಯರನ್ನ ಗೌರವಿಸಿದಾಗ, ನಾನು ಹಿಂದೆ ನೋಡಿದಾಗ ನಾನು ಹೋಗಿ ಕೆಲವ್ರನ್ನ ಭೇಟಿ ಮಾಡಿದೆ. ನೋಡಪ್ಪ, ನಮ್ಮ ತಂದೆಯವ್ರನ್ನ, ನಮ್ಮ ತಾಯಿಯವ್ರನ್ನ ನೀನು ಅಭಿನಂದಿಸ್ತೇನೆ, ತುಂಬಾ ಖುಷಿ ಆಗುತ್ತೆ. ಅವರು ವಯಸ್ಸಾಗಿತ್ತು, ಅವರು ಎಷ್ಟು ಖುಷಿ ಪಟ್ರು ಅಂತ ಅಂದ್ರೆ ವೇದಿಕೆಯಲ್ಲಿ ಹೋಗಿ ಗೌರವಿಸಿ ಅವ್ರ ಫೋಟೋ ಇಟ್ಕೊಂಡು ನನಗೆ ತೋರಿಸ್ತಾರೆ, ನೋಡಿ ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನ ಮಾಡಿದ ಫೋಟೋ ಇಟ್ಕೊಂಡಿದೀವಿ ಅಂತ. ಇದೆಲ್ಲ ಯಾಕೆ ಮಾಡ್ತೀವಿ ಅಂತಂದ್ರೆ ಮುಜುಗರ ಅಲ್ಲ, ಇದು ನಾವು ಹಿರಿಯ ನಾಗರಿಕರಾಗಿ ನಾವು ಪಡೆಯುವಂತ ಒಂದು ಹಕ್ಕು ಅಂತ ನಾನಾದ್ರೂ ಭಾವಿಸ್ತೇನೆ. ಇದ್ರಲ್ಲಿ ಯಾವುದೇ ಮುಜುಗರ ಇಲ್ಲ. ದಯಮಾಡಿ ತಾವೆಲ್ಲ ಹಿರಿಯರು, ಮಕ್ಕಳು ಸಂತೋಷ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಪ್ರಥಮವಾಗಿ ನಾನು ನಿಮ್ಗೆ ಈ ನಮ್ಮ SPM ಮಂಜು ಸ್ನೇಹ ಬಳಗದ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಚಪ್ಪಾಳೆ ಮುಖದ ದಯಮಾಡಿ ಎಲ್ಲ ಚಪ್ಪಾಳೆ ಹೋಗಿ. ನಾನು ನಗರ ಪಾಲಿಕಾ ಸದಸ್ಯನಾದ್ಮೇಲೆ ಇಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಗೋಕುಲಂ ಬೃಂದಾವನದವರೇ ಇದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಬೃಂದಾವನದಲ್ಲಿ ಮಾಡ್ಬೇಕು ಅಂತ, ಕೆಲವು ಬೃಂದಾವನದಲ್ಲಿ ಗಲಾಟೆ, ನಿಮ್ಮ ಎಲ್ಲ ಗೋಕುಲಮಲ್ಲಿ ಮಾಡ್ತೀರಿ ಅಂತ. ಸರಿ, ನಾವು ಬೃಂದಾವನದಲ್ಲೇ ಮಾಡೋಣ ಅಂತೇಳಿ ಫ್ಲೆಕ್ಸಲ್ಲಿ ಹೆಸರನ್ನು ಹಾಕ್ಬಿಟ್ಟಿದ್ವಿ. ಯಾಕಂದ್ರೆ ಮಳೆ ಸಮಯ, ಏನಾದ್ರು ಮಳೆ ಬಂದ್ಬಿಟ್ರೆ ಏನಪ್ಪ ಆಮೇಲೆ ಹಿರಿಯ ನಾಗರಿಕರದ್ದು ಸಮಸ್ಯೆ ಆಗಿದೆ ಅಂತ ಹೇಳಿ. ಆದ್ರೆ ಬೃಂದಾವನದಲ್ಲಿ ಮಾಡಿದಾಗ ಅದು ಸ್ಟೇಜ್ ಚಿಕ್ತು, ಜನ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ತದನಂತರ ಇದನ್ನ ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಹಾಗೆ ಇವತ್ತು ನಾವು ಹಿರಿಯ ನಾಗರಿಕರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಸ್ನೇಹಿತರುಗಳು ಸಹ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಕಳೆದ ವರ್ಷ ಮಾಡಿದ್ವಿ, ಅದ್ರ ಹಿಂದೆ ಮಾಡಿದ್ವಿ, ಅದ್ರ ಹಿಂದೆನೂ ಸಹ ನಾವು ಮಾಡಿದ್ವಿ. ಯಾರಾದ್ರೂ ಅಕಸ್ಮಾತ್ ನಿಮ್ಮ ಅಕ್ಕಪಕ್ಕದವ್ರು ಕೇಳ್ತಾರೆ, ಏನಪ್ಪ SPM ಮಂಜು ನಮ್ಮನ್ನೇ ಕಾರ್ಯಕ್ರಮಕ್ಕೆ ಕರೆದಿಲ್ವಲ್ಲ ಅಂತಂದ್ರೆ ಅದು ಎಲ್ಲ ಕಾರ್ಯ ಒತ್ತಡದಲ್ಲಿ ಮಿಸ್ ಆಗಿರ್ತದೆ. ಅಂಥವ್ರ ಹೆಸರನ್ನ ನಾವು ತಿಳಿಸಿದ್ರೆ ಮುಂದಿನ ಸಲ ಸಹ ಅವರಿಗೆ ಸನ್ಮಾನವನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಯಾರ್ದಾದ್ರೂ ಅಕಸ್ಮಾತ್ ಕಣ್ತಪ್ಪಿನಿಂದ ಏನೋ ಬಿಟ್ಟೋಗಿದ್ರೆ ಅನ್ಯತಾ ಭಾವಿಸ್ತೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ,
ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.